ಹೀಗೆ ಸುಮಾರು ಜನಕ್ಕೆ ಸಿಕ್ಕಿದೆ ಅಂತಲೂ ಹೇಳ್ತಾರೆ. ಅದೇ ಮತ್ತೆ ಬಂಗಾರ ವಜ್ರ ಪ್ರತಿಯೊಂದನ್ನು ತಾಂಡು ಮತ್ತೆ ಮಕ್ಳನ್ನ ಕರ್ಕೊಂಡು ಬಿದ್ದು ಸತ್ತೋಗಿದ್ದಂತೆ. ಆ ಬಾವಿಲಿ ಇದೆ ಅಂತ ಹೇಳ್ತಾರೆ. ನೋಡೋಣ ಬನ್ನಿ, ನಮ್ಗೇನಾದ್ರೂ ಸಿಗುತ್ತಾ ಅಂತ ಹೋಗ್ತಾ ಇದ್ದೀನಿ. ಏನಾದರೂ ಸಿಕ್ಕಿದ್ರೆ ಈಗಿರೋ ರೇಟಿಗೆ ಅರ್ಧ ಶಿರಾ ತಗೋಬೋದು. ನಮಸ್ಕಾರ ಗುರುಗಳೇ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶಿರಾ ಫೇಮಸ್ ಆಗಿರೋ ಈ ಕೋಟೆ ಬಗ್ಗೆನ ತಿಳಿಸ್ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದೇ ಕೋಟೆ. ಈ ಕೋಟೆ ಪಕ್ಕದಲ್ಲಿ ಈ ಥರ ಏನಕ್ಕಪ್ಪ ಮಾಡಿದ್ದಾರೆ ಅಂದರೆ, ಕೋಟೆ ಬಿಟ್ಟು ಒಂದು 15-20 ಅಡಿ ಗ್ಯಾಪಲ್ಲಿ ಮತ್ತೆ ಒಂದು ಗೋಡೆ ಕಟ್ಟಿ ಈ ಮಧ್ಯದಲ್ಲಿ ಚಾನಲ್ ಥರ ಏನಕ್ಕಪ್ಪ ಮಾಡಿದ್ದಾರೆ ಅಂತ ಅಂದರೆ, ಬೇರೆ ರಾಜ್ಯದ ರಾಜರುಗಳು ಇನ್ ಕೇಸ್ ಏನಾದರೂ ಇದ್ರ ಮೇಲೆ ದಾಳಿ ಮಾಡೋಕ್ಕೆ ಬಂದಾಗ ಒಳಗಡೆ ಬರದೇ ಇರಲಿ, ಒಳಗಡೆ ಬರೋಕ್ಕೆ ಎಲ್ಲೂ ಅರ್ಜೆಂಟಿಗೆ ಜಾಗ ಆಗಬಾರ್ದು ಅಂತ ಅದರಲ್ಲಿ ನೀರು ತುಂಬಿಬಿಟ್ಟು ಮೊಸಳೆಗಳ್ನ ಬಿಡ್ತಾಯಿದ್ರು. ಬನ್ನಿ ಈಗ ಒಳಗಡೆ ಹೋಗೋಣ. ನೋಡ್ತಾ ಇದ್ದೀರಲ್ಲ, ಇದೇ ಕೋಟೆ. ಇಲ್ಲಿ ಒಂದು ಬೋರ್ಡ್ ಬೇರೆ ಹಾಕಿದ್ದಾರೆ. ರೀಸೆಂಟಾಗಿ ಇದೆಲ್ಲ ಇನ್ನೂ ಸ್ವಲ್ಪ ಮುಂಚೆ ಸಿಕ್ಕಾಪಟ್ಟೆ ಗಲೀಜಿತ್ತು. ಈಗೇನೋ ಅಲ್ಪ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ ಅಷ್ಟೇ. ಈಗಲೂ ಅದೇ ಥರನೇ ಇದೆ. ಬಟ್ ಏನಪ್ಪ ಅಂದರೆ, ಸ್ವಲ್ಪ ಒಳಗಡೆ ಹೋಗಿ ನೋಡೋ ಥರ ಇದೆ. ಮುಂಚೆ ಇಲ್ಲೆಲ್ಲ ಸೀಮೆಜಲ್ಲಿ ಬೆಳ್ಕೊಂಡಿತ್ತು, ಈಗೇನೋ ಪರವಾಗಿಲ್ಲ. ಬನ್ನಿ ಹಾಗೆ ಹೋಗೋಣ. ಇನ್ನೊಂದೇನಪ್ಪ ಅಂತ ಅಂದರೆ, ಸುಮಾರು ಜನ ಈ ಊರಿಗೆ ಶಿರಾ ಅಥವಾ ಸಿರಾ ಅಂತ ಹೆಸರು ಬರೋಕ್ಕೆ ಏನು ಕಾರಣ ಅಂತ ಗೊತ್ತಿಲ್ಲ ಅಂತ ಕಮೆಂಟ್ ಹಾಕಿದ್ರು. ಅದಕ್ಕೋಸ್ಕರ ಕಾರಣ ಏನಪ್ಪ ಅಂತ ಅಂದರೆ, ಈ ಊರನ್ನ ಅಂದರೆ ಈ ಕೋಟೆನ ಗೊಲ್ಲಸಿರಿಮ ಅಂತ ಇರೋ ರಾಜ ಆಳಿದ್ರಂತೆ. ಅದಕ್ಕೆ ಅವ್ರ ಮುಖಾಂತರ ಶಿರಾ ಅಥವಾ ಸಿರಾ ಅಂತ ಹೆಸರು ಬಂದಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಗೋಡೆನೆಲ್ಲ ಬರೀ ಈ ಕಲ್ಲು ಮತ್ತು ಸುಣ್ಣದಲ್ಲೇ ಕಟ್ಟಿರೋ ಗೋಡೆ ಇದು. ಪೂರ್ತಿ ಅದೇ ಥರನೇ ಪ್ರತಿಯೊಂದು ಕಲ್ಲನ್ನ ಕುಂಡ್ರಿಸೋದು, ಅದ್ರ ಕೆಳಗಡೆ ಮಾಮೂಲಿ ನೋಡ್ತಾ ಇದ್ದೀರಲ್ಲ, ಸೇಮ್ ಎಲ್ಲ ಪ್ರತಿಯೊಂದು ಗೋಡೆನೂ ಅದೇ ಥರನೇ ಕಟ್ಟಿರೋದು. ಬರೀ ಕಲ್ಲು ಮತ್ತು ಸುಣ್ಣ ಅಷ್ಟೇ, ಬೇರೆ ಏನೂ ಬಳಸಿಲ್ಲ. ನೋಡ್ತಿರೋ ಪ್ರತಿಯೊಂದೂ ಅಂದರೆ, ಇದನ್ನು ಯಾವುದೇ ಗೋರ್ಮೆಂಟು ಅಥವಾ ಯಾರೋ ಈ ಊರು ನಮ್ಮ MLAಗಳು ಯಾರು ಇದನ್ನು ಇಂಪ್ರೂವ್ ಮಾಡಿಲ್ಲ ಅಷ್ಟೊಂದಾಗಿ. ನೋಡ್ತಾ ಇದ್ದೀರಲ್ಲ, ಪ್ರತಿಯೊಂದು ಇನ್ನೂ ಕೋಟೆ ಸುಮಾರು ಸುತ್ತ ಗೋಡೆ ಇದೆ. ಕೋಟೆ ಸುತ್ತ ಒಳಗಡೆ ಎಲ್ಲ ಇದೇ ಥರ ಎಲ್ಲ ಹಾಳಾಗೆಲ್ಲ ಕಳ್ಳೆ ಬೆಳ್ಕೊಂಡಿದೆ. ಯಾರು ಇದ್ರ ಬಗ್ಗೆ ಅಷ್ಟಾಗಿ ಇಂಟ್ರೆಸ್ಟು, ಯಾವ ಗೋರ್ಮೆಂಟು ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಇಲ್ಲಿರೋ ಬಂದು ಗೆದ್ದಿದ್ದು MLAಗಳು ಇದ್ರ ಬಗ್ಗೆ ಏನೂ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಇದರಿಂದ ಅವ್ರಿಗೆ ಏನು ಲಾಭ ಇಲ್ವಲ್ಲ, ಅದಕ್ಕೆ ಯಾವುದೇ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಏನಾದರೂ ಲಾಭ ಬರೋಂಗಿದ್ದಿದ್ರೆ ಇದರಿಂದ ಅವರು ಏನಾದರೂ ಒಂದು ಮಾಡೋಣ ಅಂತ ಬರೋರು. ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಒಳಗಡೆ ಇಲ್ಲೆಲ್ಲ ಸೈನಿಕರುಗಳು ನಿಂತ್ಕೊಂಡು ಕೋಟೆ ಕಾಯ್ತಾಯಿದ್ರು. ಈಗೆಲ್ಲ ಇಲ್ಲಿ ಫುಲ್ಲು ಗೋಡೆ ಮೇಲೆಲ್ಲ ನಮ್ಮ ಹುಡುಗರು ಅವ್ರ ಲವ್ವರ್ ಹೆಸರು, ಅವ್ರಿಗೆ ಬೇಕಾದ ಹೆಸ್ರುಗಳ್ನೆಲ್ಲ ಕೆತ್ಕೊಂಡು ಫುಲ್ಲು ಚಿತ್ತಾರ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಸುಣ್ಣದಲ್ಲಿ ಮಾಡಿರೋದಲ್ವ, ಕೊರೆದ್ರೆ ಚೆನ್ನಾಗಿ ಬೀಳುತ್ತೆ ಅಂತ. ಅಯ್ಯೋ, ಏನು ಗುರು ಹಿಂಗೆಲ್ಲ ಗಲೀಜು ಮಾಡ್ತೀರಾ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಈ ಕಡೆ ಇಲ್ಲೇ ರೈಟಲ್ಲಿ ಒಂದು ಸುರಂಗ ಇದೆ. ನೋಡ್ತಾ ಇದ್ದೀರಲ್ಲ, ಇದೇ ಸುರಂಗ. ಅಂದರೆ ಒಳಗಡೆ ಅವ್ರು ಕೇಳಿದೆ, ಅಲ್ಲಿ ಕೂತಿದ್ದವ್ರ ಹತ್ರ, ಒಳಗಡೆ ಒಂದು ಸುರಂಗ ಇದೆ, ಅಲ್ಲಿ ಆದಷ್ಟು ಹೋಗಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ಯಾಕೆ ಸುಮ್ಕೆ, ಯಾಕಂದರೆ ಅಷ್ಟಾಗಿ ನನಗೂ ಒಳಗಡೆ ಏನೇನಿದೆ ಅಂತ ಗೊತ್ತಿಲ್ಲ, ಏನೇನು ಆಗ್ಬೋದು ಏನೇನೋ, ಯಾಕೆ ಸುಮ್ಕೆ ರಿಸ್ಕ್ ತಗೊಳೋದು ಬೇಡ ಅಂತ ಅಷ್ಟೇ. ನೋಡಿದ್ರಲ್ಲ, ಇದು ಏನಕ್ಕಪ್ಪ ಅಂತ ಅಂದರೆ, ಯಾರಾದರೂ ಯುದ್ಧ ಮಾಡೋಕ್ಕೆ ಬಂದಾಗ ಸೈನಿಕರುಗಳು ರಾಜರಿಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಅಂತ ಅದೊಂದು ಸುರಂಗ ಒಳಗಡೆ. ಅದು ಒಳಗಡೆ ಎಲ್ಲೆಲ್ಲಿಗೆ ದಾರಿ ಹೋಗುತ್ತೆ ಅಂತ ಕರೆಕ್ಟಾಗಿ ಇನ್ನೂ ಗೊತ್ತಿಲ್ಲ ನನಗೂ. ಬನ್ನಿ, ನೋಡ್ತಾ ಇದ್ದೀರಲ್ಲ, ಇದು ಈ ಜಾಗದಲ್ಲಿ ಸೈನಿಕರುಗಳು ನಿಂತ್ಕೊಂಡು ಕೋಟೆನ ಕಾಯ್ತಾ ಇದ್ರು ಪ್ರತಿಯೊಂದು ಜಾಗದಲ್ಲೂ. ಅಂದರೆ ಇಲ್ಲಿ ಈ ಗ್ಯಾಪಲ್ಲಿ ಮತ್ತು ಈ ಗ್ಯಾಪಲ್ಲಿ ಇಲ್ಲೆಲ್ಲ ಒಬ್ಬೊಬ್ಬರು ಸೈನಿಕರು, ಇಬ್ಬಿಬ್ರು ಸೈನಿಕರುಗಳು ನಿಂತಿರೋರು. ಈಗೆಲ್ಲ ನಮ್ಮ ಹುಡುಗರುಗಳು ಬಂದು ನಿಂತ್ಕೊಂಡು ಅವ್ರವ್ರ ಲವ್ವರ್ ಹೆಸರು, ಅವ್ರವ್ರ ಹೆಸರೆಲ್ಲ ಕಿತ್ಕೊಂಡಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಇದು ಮೇಲ್ಗಡೆಯಿಂದ ತೋರಿಸ್ತಾ ಇರೋದು. ಇದರಲ್ಲೇ ನೀರು ತುಂಬಿಸ್ಬಿಟ್ಟು ಮೊಸಳೆಗಳ್ನ ಬಿಡ್ತಾ ಇದ್ರಂತೆ ಮುಂಚೆ, ಆಗಿನ ಕಾಲದಲ್ಲಿ, ರಾಜರ ಕಾಲದಲ್ಲಿ. ಬನ್ನಿ ಹಾಗೆ ಮುಂದೆ ಹೋಗೋಣ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಥರನೇ ಸೈನಿಕರು ನಿಂತ್ಕೊಳೋಕ್ಕೆ, ಅಂದರೆ ಈ ಕೋಟೆ ಕಾಯೋಕ್ಕೆ ಈ ಸುಮಾರು ಇವನ್ನ ಮಾಡಿದ್ದಾರೆ. ಹತ್ತತ್ರ ಒಂದು 12-14 ಏನೋ ಇದ್ದಾವೆ. ಆ ಕಡೆ ಕೆರೆ ಕಡೆ ಮುಂದೆ 3 ಇದ್ದಾವೆ, ಈ ಕಡೆ ಈ ಸೈಡಲ್ಲಿ ಒಂದು 4 ಇದ್ದಾವೆ. ಇದೇ ಥರ ಪ್ರತಿ ಮೂಲೆಗೂ ಕಟ್ಕೊಂಡು ಹೋಗಿದ್ದಾರೆ. ಅಂದರೆ ಇದು ಪೂರ್ತಿ ಈ ಕೋಟೆ ಯಾವ ಥರ ಇದೆಯಪ್ಪ ಅಂದರೆ, ಫುಲ್ಲು ಸ್ಕ್ವೇರ್ ಟೈಪಲ್ಲಿದೆ, ಅಂದರೆ ಚೌಕಾಕಾರವಾಗಿದೆ ಈ ಕೋಟೆ. ಈಗ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಬಂಗ್ಲೆಗಳು ಇದ್ವಂತೆ ಮುಂಚೆಗೆ, ಎಲ್ಲ ಬಿದ್ದೋಗ್ಬಿಟ್ಟಿದ್ದಾವೆ. ಬಿದ್ದೋಗಿ ಎಲ್ಲ ಕಳ್ಳೆಗಳು ಬೆಳ್ಕೊಂಡಿದೆ.
ಯಾರು ಅಷ್ಟಾಗಿ ಇಂಪ್ರೂವ್ ಮಾಡೋಕ್ಕೆ ಅಂತ ಯಾವುದು MLAಗಳು ಏನೋ ಅಷ್ಟೊಂದು ರಿಸ್ಕ್ ಏನಿಲ್ಲ ಅದರಲ್ಲಿ. ಅವ್ರ ಕೈ ಹಾಕಿದ್ರೆ ಯಾವ ಕೆಲಸ ಬೇಕಾದ್ರೂ ಆಗ್ತವೆ. ಬಟ್ ಅವ್ರಿಗೆ ಲಾಭ ಇಲ್ಲದ ಕಾರಣಕ್ಕೆ ಯಾರು ಏನೂ ರೆಡಿ ಮಾಡಿಲ್ಲ. ಬನ್ನಿ ಹಾಗೆ ಸ್ವಲ್ಪ ಮುಂದೆ ಹೋಗೋಣ. ಇನ್ನೊಂದೇನಪ್ಪ ಅಂತ ಅಂದರೆ, ಇಲ್ಲಿ ಮೊಘಲರು ಈ ರಾಜ್ಯದ ಮೇಲೆ ಅಂದರೆ ಈ ಕೋಟೆ ಮೇಲೆ ದಾಳಿ ಮಾಡೋಕ್ಕೆ ಅಂತ ಬಂದಾಗ ಕಸ್ತೂರಿ ರಂಗಪ್ಪ ಅವರು ಈ ಕೋಟೆ ಆಳ್ತಿದ್ರಲ್ಲ ರಾಜ, ಆ ಕಸ್ತೂರಿ ರಂಗಪ್ಪ ಅನ್ನೋರು ಅವ್ರ ಹೆಂಡತಿ ಮತ್ತು ಮಕ್ಕಳು, ಇಲ್ಲೊಂದು ಬಾವಿ ಇದೆ ರಾಣಿ ಬಂಗ್ಲೆ ಅಂತ. ಆ ರಾಣಿ ಬಂಗ್ಲೆ ಹಿಂದೆಗಡೆ ಒಂದು ಬಾವಿ ಇದೆ. ಆ ಬಾವಿಲಿ ಬಿದ್ದು ಅವರಿಂದ ಸಾಯೋದಕ್ಕಿಂತ ನಾವೇ ಸಾಯೋದು ಮೇಲು ಅಂತ ರಾಜ ಸೋತಿದ್ದ ವಿಷಯ ಗೊತ್ತಾಗಿ ಅವ್ರು ಬಿದ್ದು ಸತ್ತೋಗಿದ್ದು. ಮತ್ತು ಈ ರಾಜ್ಯದ ಚಿನ್ನ, ವಜ್ರ, ವೈಡೂರ್ಯ ಪ್ರತಿಯೊಂದನ್ನು ತಗೊಂಡು ಅವರು ಮಕ್ಕಳನ್ನ ಕರ್ಕೊಂಡೋಗಿ ಹೆಂಡ್ತಿ ಮತ್ತು ಮಕ್ಕಳು ಆ ಆಭರಣನೆಲ್ಲ ತಗೊಂಡು ಆ ಬಾವಿಲಿ ಬಿದ್ದು ಸತ್ತೋದ್ರಂತೆ. ಆ ಮಾಹಿತಿ ಪುಸ್ತಕಗಳಲ್ಲಿ ಮತ್ತು ವಿಕಿಪೀಡಿಯಾದಲ್ಲೂ ಇದೆ. ಒಂದು ಸಲ ಏನಾದರೂ ಪೂರ್ತಿ ಮಾಹಿತಿ ಬೇಕು ಅಂದರೆ ವಿಕಿಪೀಡಿಯಾದಲ್ಲೂ ಒಂದು ಸಲ ನೋಡಿ. ಆ ರಾಣಿ ಬಂಗ್ಲೆ ಮತ್ತು ಅವ್ರು ಬಿದ್ದು ಸತ್ತೋಗಿದ್ದ ಬಾವಿ ಅದನ್ನು ಕೂಡ ತೋರಿಸ್ತೀನಿ. ಅಲ್ಲಿ ಆ ಕಡೆ ಕೆರೆ ಕಡೆ ಇದೆ ಅದು. ಬನ್ನಿ, ನೋಡ್ತಾ ಇದ್ದೀರಲ್ಲ, ಇನ್ನೇನು ಇಷ್ಟೊತ್ತು ನೋಡಿದ್ದೆಲ್ಲ ಸೇಮ್ ಇದೇ ಥರ ಸೈನಿಕರುಗಳು ಕೋಟೆನ ಕಾಯೋಕೆ ಅಂತ ನಿಂತ್ಕೊಂತಿದ್ದಿದ್ದು ಜಾಗಗಳಿವು. ಬನ್ನಿ ಹಾಗೆ ಮುಂದೆ ಹೋಗೋಣ. ಈಗ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕಲ್ಲಿದೆಯಲ್ಲ, ಇಲ್ಲಿ ಮಧ್ಯದಲ್ಲಿ ಒಂದು ಹೋಲಿದೆ. ಇದು ಏನಪ್ಪ ಅಂತ ಅಂದರೆ, ಇದು ಪಿರಂಗಿಗಳ್ನ ಅಂದರೆ ಗುಂಡು ಆರಿಸೋಕೆ ಪಿರಂಗಿಗಳ್ನ ಬಳಸ್ತಾ ಇದ್ರಂತೆ ಆ ಕಾಲದಲ್ಲಿ. ಅದ್ರದ್ದು ಅಂತ ಹೇಳ್ತಾರೆ. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಇದು. ಆ ಥರ ಅಂದರೆ ಬುಕ್ಸಲ್ಲಿ ಓದಿದ್ದು ಮತ್ತು ವಿಕಿಪೀಡಿಯಾದಲ್ಲಿ ತಿಳಿದಿದ್ದು ಅದೇ ಥರ. ಅದಕ್ಕೇನೋ ಬಳಸ್ತಿದ್ರಂತೆ. ಅಯ್ಯೋ, ಎಲ್ಲೋದ್ರೂ ನಮ್ಮ ಹುಡುಗರುಗಳು ಕೆತ್ತೆ ಬಿಸಾಕ್ಬಿಟ್ಟಿದ್ದಾರೆ. ಬನ್ನಿ ಹಾಗೆ ತೋರಿಸ್ಬಿಡ್ತೀನಿ ಇದೇ ಥರ ಎಷ್ಟಿದ್ದಾವೆ ಅಂತ. ನೋಡಿ, ಕಾಣ್ತಾ ಇದೆಯಲ್ಲ. ಅಂದರೆ ಇದೇನು ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ಅಲ್ಲಿರೋರನ್ನು ಸಹ ಕೇಳಿದೆ ಮತ್ತು ವಿಕಿಪೀಡಿಯಾದಲ್ಲೆಲ್ಲ ಹುಡುಕ್ತೆ. ಇದ್ರ ಬಗ್ಗೆ ಏನು ಅಷ್ಟಾಗಿ ಗೊತ್ತಾಗ್ತಿಲ್ಲ ಇದೇನು ಅಂತ. ಒಟ್ಟಿಗೆ ಆ ಕಡೆ ಈ ಕಡೆ ಗೋಡೆ ಇದೆ. ಮಧ್ಯದಲ್ಲಿ ಮೇಲ್ಗಡೆಗೆ ಏನಾದರೂ ಹಾಕಿದ್ರೋ ಮುಂಚೆಗಡೆಗೆ. ಅಂದರೆ ನಾನು ಸುಮಾರು ದಿನದಿಂದ ನೋಡ್ದಾಗಿಂದನೂ ಬರೀ ಅದೇ ಥರನೇ ಇದೆ. నేను ಸುತ್ತಮುತ್ತ ಮಾಮೂಲಿ ಇಲ್ಲೆಲ್ಲ ಕಳ್ಳೆ ಬೆಳ್ಕೊಂಡಿದೆ. ಅಂದರೆ ಎಲ್ಲ ಸುಮಾರು ಕಿತ್ತೋಗಿ ಎಲ್ಲ ಬಿದ್ದೋಗಿ ಹಾಳಾಗಿದೆ. ಅದೇನು ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಬನ್ನಿ ಈಗ ಸೀದಾ ಇಲ್ಲಿಂದ ರಾಣಿ ಬಂಗ್ಲೆ ಹತ್ರ ಹೋಗೋಣ. ಅಲ್ಲೋಗ್ಬಿಟ್ಟು ಆ ರಾಣಿ ಬಂಗ್ಲೆ ಮತ್ತು ಅವರು ಬಳಸ್ತಿದ್ದಿದ್ದು ಅಂದರೆ ಅವರು ಸ್ನಾನಕ್ಕೆ ಬಳಸ್ತಿದ್ದಿದ್ದು ಬಾವಿ ಮತ್ತು ಅವ್ರು ಬಿದ್ದು ಸತ್ತಿದ್ದು ಬಾವಿ ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ಲ, ಇದೇ ರಾಣಿ ಬಂಗ್ಲ. ಅಂದರೆ ರಾಣಿ ವಾಸಿಸ್ತಿದ್ದಿದ್ದು ಬಂಗ್ಲೆ. ರಾಣಿ ಮತ್ತು ಅವ್ರ ಮಕ್ಕಳು ಅವರೆಲ್ಲ ವಾಸಿಸ್ತಿದ್ದಿದ್ದು ಬಂಗ್ಲೆ ಇದೆ. ಅಂದರೆ ಮುಂಚೆಗಿದ್ದೆಲ್ಲ ಸಿಮೆಂಟು ಇಟ್ಟಿಗೆ ಅಲ್ಲೆಲ್ಲ ಕಟ್ಟಿರೋದಲ್ಲ, ಕಲ್ಲು ಮತ್ತು ಮಾಮೂಲಿ ಸುಣ್ಣದಲ್ಲಿ ಕಟ್ಟಿರೋದು ಆಗಿನ ಕಾಲದಲ್ಲಿ. ಆದರೂ ಇಷ್ಟೊಂದು ಬಂದೋಬಸ್ತಾಗಿದೆ. ಅಂದರೆ ಇನ್ನೂ ಪೂರ್ತಿಯಾಗಿ ಬಿದ್ದೋಗಿಲ್ಲ. ಇದನ್ನೆಲ್ಲ ಇಲ್ಲಿ ಬಂದವರು ಇವರು ಸುಮ್ಮನೆ ಕೆತ್ತಿ ಹಾಳಾಗಿರೋದಿಲ್ಲ ಅಂದರೆ ಇನ್ನೂ ಚೆನ್ನಾಗೇ ಇರೋದು ಇದು. ನೋಡಿ, ಆಗಿನ ಕಾಲದಲ್ಲೇ ಈ ಥರ ಎಲ್ಲ ಕಟ್ಟಿದ್ದಾರೆ. ಯಾವುದೇ ಥರದ್ದು ಟೆಕ್ನಾಲಜಿ ಇಲ್ಲದೆ ಇರೋ ಕಾಲದಲ್ಲೇ ಈ ಥರ ಎಲ್ಲ ಕಟ್ಟಿದ್ದಾರೆ. ಆದರೂ ಈ ಪಾರ್ಟಿ ಟೆಕ್ನಾಲಜಿ ಇದ್ದರೂ ಇದನ್ನು ಉಳಿಸ್ಕೊಳಕ್ಕಾಗ್ತಾಯಿಲ್ಲ ನಮ್ಮ ಕೈಲಿ. ಮತ್ತು ಇನ್ನೊಂದೇನು ಹೇಳ್ತಾರಪ್ಪ ಅಂತಂದರೆ, ಇದು ಸುಮಾರು ನಿಧಿಗಳಿದ್ದಾವೆ ಮತ್ತು ಸುಮಾರು ಬಂಗಾರ, ವಜ್ರ, ವೈಡೂರ್ಯ ಎಲ್ಲ ಇದೆ, ಅಲ್ಲಿದೆ, ಇಲ್ಲಿದೆ ಅಂತ. ಅಂದರೆ ನಾನು ಕೇಳಿದ ಪ್ರಕಾರ ಸುಮಾರು ಜನ ಹೇಳ್ತಿದ್ರು. ಅಂದರೆ ಅದು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಒಟ್ಟಿಗೆ ಸುಮಾರು ಜನಕ್ಕೆ ಸಿಕ್ಕಿದೆ ಅಂತಲೂ ಹೇಳ್ತಾರೆ. ಅದೇ ನಿಜಾನೋ ಸುಳ್ಳೋ ಅಂದರೆ, ಒಟ್ಟಿಗೆ ಇನ್ಫಾರ್ಮೇಷನ್ ಪ್ರಕಾರ ಏನಪ್ಪ ಅಂತ ಅಂದರೆ, ರಾಣಿ ಮತ್ತು ಅವ್ರ ಮಕ್ಕಳು ಆ ಬಾವಿಲಿ ಬಿದ್ದು ಸತ್ತೋದ್ರಲ್ಲ, ಆಗ ಅವರು ರಾಜ್ಯದಲ್ಲಿದ್ದಿದ್ದು ಅಂದರೆ ಈ ಕೋಟೆಯಲ್ಲಿದ್ದಿದ್ದು ಪ್ರತಿಯೊಂದು ಹಣ ಮತ್ತು ಬಂಗಾರ, ವಜ್ರ ಪ್ರತಿಯೊಂದನ್ನು ತಾಂಡು ಮತ್ತು ಮಕ್ಕಳನ್ನ ಕರ್ಕೊಂಡು ಬಿದ್ದು ಸತ್ತೋಗಿದ್ದಂತೆ. ಆ ಬಾವಿಲಿದೆ ಅಂತ ಹೇಳ್ತಾರೆ. ಅದೇನಿದೆಯೋ ಇಲ್ವೋ ಗೊತ್ತಿಲ್ಲ. ನೋಡೋಣ ಬನ್ನಿ, ನಮಗೇನಾದರೂ ಸಿಗುತ್ತೆ ಅಂತ ಹೋಗ್ತಾ ಇದ್ದೀನಿ. ಇನ್ ಕೇಸ್ ಏನಾದರೂ ಸಿಕ್ಬಿಟ್ರೆ ಇವತ್ತಿಗಿರೋ ರೇಟಿಗೆ ಒಂದು ಅರ್ಧ ಶಿರ ಕೊಂಡ್ಕೋಬೋದು. ಬನ್ನಿ, ಅಷ್ಟೊಂದು ಆಸೆ ಎಲ್ಲ ಮಾಡಬಾರ್ದು. ಯಾಕಂದರೆ ನಾವು ಮಾಡಿದ್ದೇ ನಮಗಿರಲ್ಲ, ಸಿಕ್ಕಿದ್ದೆಲ್ಲ ಉಳಿಯುತ್ತೆ. ನೋಡ್ತಾ ಇದ್ದೀರಲ್ಲ, ಇದೇ ರಾಣಿಯವರು ಸ್ನಾನಕ್ಕೆ ಮತ್ತು ಅವರು ಕುಡಿಯೋಕ್ಕೆ ಬಳಸ್ತಿದ್ದಿದ್ದು ಇದೇ ಬಾವಿ ನೀರು. ಮತ್ತು ಅವ್ರ ಪ್ರಾಣ ಕಳ್ಕೊಂಡಿದ್ದು ಕೂಡ ಇದೇ ಬಾವಿನೇ. ಬನ್ನಿ ಮುಂದ್ಗಡೆಯಿಂದ ಒಂದು ಸಲ ನೋಡೋಣ. ಅಲ್ಲಿ ಮುಂದ್ಗಡೆಯಿಂದ ಒಂದು ಸಲ ಆ ವ್ಯೂ ಒಂದು ಸಲ ತೋರಿಸ್ಬಿಡ್ತೀನಿ.
ಎಲ್ಲ ಬರೀ ಕಳ್ಳೆ ಬೆಳ್ಕೊಂಬಿಟ್ಟು ಸಿಕ್ಕಾಪಟ್ಟೆ ಹಾಳಾಗಿದೆ. ಇದೆಲ್ಲ ನೀಟಾಗಿ ಕಳ್ಳೆ ಎಲ್ಲ ತೆಗ್ದಿದ್ರೆ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿರೋದು. ನೋಡ್ತಾ ಇದ್ದೀರಲ್ಲ, ಇಲ್ಲಿಂದ ಇಳಿಯೋಕ್ಕೆ ಜಾಗ ಇದೆ. ಏನಪ್ಪ ಅಂತ ಅಂದರೆ ಅಲ್ಲೆಲ್ಲ ಕಳ್ಳೆ ಬೆಳ್ಕೊಂಬಿಟ್ಟು ಅದು ಕೆಳಗಡೆ ಇಳಿದು ತೋರಿಸೋಣ ಅಂತ ಅಂದರೆ ಅಲ್ಲಿ ಇಳಿಯೋಕ್ಕೆ ಕೂಡ ಜಾಗ ಇಲ್ಲ, ಪೂರ್ತಿ ಬೆಳ್ಕೊಂಬಿಟ್ಟಿದೆ ಬೇಲಿ. ಅಲ್ಲಿ ಎಲ್ಲಿಂದ ಇಳಿಯೋಕ್ಕಾಗುತ್ತೆ ಹೇಳಿ? ಅದಕ್ಕೋಸ್ಕರ ಅಷ್ಟೊಂದು ರಿಸ್ಕ್ ಎಲ್ಲ ತಗೊಂಡು ಇಳಿಯೋದು ಬೇಡ. ನೋಡಿದ್ರಲ್ಲ ರಾಣಿ ಬಂಗ್ಲೆ ಮತ್ತು ಈ ಬಾವಿ, ಇದರಲ್ಲಿ ಇದುವರೆಗೂ ಇನ್ನೂ ನಿಧಿ ಇದೆ, ಅಷ್ಟೊಂದು ಬಂಗಾರ ಇದೆ, ಅದಿದೆ ಇದಿದೆ ಅಂತ ಹೇಳ್ತಾರೆ. ಏನೋ ಯಾರಿಗಾದ್ರೂ ಸಿಕ್ಕಿದ್ರೆ ಅವ್ರ ಅದೃಷ್ಟವಂತರು. ಬನ್ನಿ, ಇನ್ನೇನು ಈ ಕೋಟೆ ಎಲ್ಲ ನೋಡಿದ್ದಾಯಿತು. ಅದೇ ಥರ ಮುಂದೆಗಡೆ ಕೆರೆ ಇದೆ. ಅಂದರೆ ನಮ್ಮ ಶಿರಾ ಜನಗಳಿಗೆ, ಶಿರಾ ಸುತ್ತಮುತ್ತ ಹೊಲ್ದವ್ರಿಗೆ, ಅಂದರೆ ವ್ಯವಸಾಯ ಮಾಡೋರಿಗೆ ಜೀವನ ಉಳಿಸ್ತಿರೋದು ಇದೇ ಕೆರೆನೇ. ಆಲ್ರೆಡಿ ಆಲ್ಮೋಸ್ಟ್ ಒಂದು 3/4 ಕೆರೆ ಖಾಲಿ ಆಗಿರ್ಬೇಕು ನೀರು. ಹೇಮಾವತಿಯಿಂದ ಬಿಡ್ತೀನಿ ಅಂತಲೂ ಹೇಳಿದರು, ಇನ್ನೂ ಬಿಟ್ಟಿಲ್ಲ ನೀರು ಕೂಡ. ಇನ್ನೇನು ಕೋಟೆ ಎಲ್ಲ ನೋಡಿದ್ದಾಯಿತು. ಬನ್ನಿ ಆ ಕೆರೆ ಒಂದು ತೋರಿಸ್ಬಿಡ್ತೀನಿ. ಇದೇ ಕೆರೆನೇ. ಕೆರೆ ಕೋಡಿ ಹೊಡೆದಾಗ ಇಲ್ಲೇ ನೀರು ಹರಿದೋಗೋದು. ಆ ನೀರು ಹರಿದಿದ್ದ ನೀರು ಅವಾಗಲೇ ತೋರಿಸೋದ್ನಲ್ಲ, ಅಲ್ಲಿ ಮುಂದೆಗಡೆ ಕೋಟೆ ಮುಂದೆಗಡೆ ಮೊಸಳೆ ಬಿಡೋಕ್ಕೆ ಅಂತ ಇದನ್ನು ಮಾಡಿದರು ಅಂತ, ಅಲ್ಲಿಂದ ಹರಿದೋಗ್ತವೆ. ಅಂದರೆ ಆ ಕಡೆ ಕೂಡ ಹೋಗ್ತವೆ ಕೋಟೆ ಒಳಗಡೆ ಎಲ್ಲ ನೀರು. ಅಂದರೆ ಜಾಸ್ತಿ ತುಂಬಿ ಕೆರೆ ತುಂಬಿ ಈ ಕೋಡಿ ಮುಖಾಂತರ ಆಚೆ ಹೋಗ್ಬೇಕಾದ್ರೆ ಅಲ್ಲಿಗೆ ಕೂಡ ಹೋಗ್ತವೆ. ಬನ್ನಿ ಒಂದು ಸಲ ಕೆಳಗಡೆ ಹೋಗ್ಬಿಟ್ಟು ಬರೋಣ. ಗುರುಗಳೇ, ನೋಡ್ತಿದ್ರಲ್ಲ, ಇದೇ ಕೆರೆನೇ. ಶಿರಾದವರು ಅಂದರೆ ಸಿಕ್ಕಾಪಟ್ಟೆ ಗಲೀಜಿದೆ. ಇನ್ನು ಇರೋದನ್ನ ಏನು ಹೇಳಬೇಕಪ್ಪ ಅಂತ ಅಂದರೆ, ಶಿರಾಗೆ ಸಪ್ಲೈ ಆಗೋ ನೀರು ಇದೇನೆ. ಕುಡಿಯೋಕ್ಕೆ ಬಳಸೋದು ಇದೆ, ಸ್ನಾನಕ್ಕೆ ಬಳಸೋದು ಇದೆ, ಪ್ರತಿಯೊಂದಕ್ಕೂ ಬಳಸ್ತೀರಿ. ಏನೋ ಫಿಲ್ಟ್ರು ವಾಟ್ರು ಅಂತ ಕುಡಿಬೋದು, ಬಟ್ ಆ ಫಿಲ್ಟ್ರ್ ಆಗೋ ನೀರಂತೂ ಇದೇ ನೀರೇ. ಇಲ್ಲಿಂದನೇ ಸಪ್ಲೈ ಆಗೋದು ನೀರು ಪೂರ್ತಿ ಶಿರಾಗೆ. ಬನ್ನಿ, ನೋಡ್ತಾ ಇದ್ದೀರಲ್ಲ, ಕೆರೆ ಕೂಡ ನೀಟಾಗಿ ಅಷ್ಟೊಂದು ನೀಟಾಗಿ ಇಟ್ಕೊಂಡಿಲ್ಲ. ಇನ್ನೇನು ಕೆರೆ ಅಂದರೆ ಇನ್ನೆಂಗೆ ಎಲ್ಲ ಕಡೆ ಆಲ್ಮೋಸ್ಟು ಇದೇ ಥರ ಗಲೀಜೆ ಇರುತ್ತೆ. ಗೆದ್ದಿರೋ MLAಗಳು ಇಂಟ್ರೆಸ್ಟ್ ತೋರಿಸಿದ್ರೆ ನೀಟಾಗಿರ್ತವೆ. ಸರಿ, ಆಯಿತು, ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಏನಪ್ಪ ಅಂತ ಅಂದರೆ, ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಏನೋ ರೀಚ್ ಆಗ್ತಿದೆ, ಬಟ್ ಸಬ್ಸ್ಕ್ರೈಬ್ ಮಾಡ್ತೆ ವಿಡಿಯೋ ನೋಡ್ತಾ ಇದ್ದೀರಾ. ದಯವಿಟ್ಟು ವಿಡಿಯೋ ನೋಡೋ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇದೇ ಥರ ಮುಂದೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ, ನಮಸ್ಕಾರ.